ಈ ಡಿಸ್ಟ್ರಿಬ್ಯೂಷನ್ ಟಾಪಿಕ್ ಈ ಸೀರೀಸ್ನಲ್ಲಿ ಮೋಸ್ಟ್ ಪವರ್ಫುಲ್ ವಿಡಿಯೋ. ಯಾಕಂದರೆ ಇಲ್ಲಿ ಫಿಲ್ಮ್ ಮೇಕರ್ಸ್ ಐದರ್ ವಿನ್ ಆಗ್ತಾರೆ ಅಥವಾ ಡಿಸಪಿಯರ್ ಆಗ್ತಾರೆ. ನಾವು ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ವಿಡಿಯೋಸ್ ನೋಡಿದ್ವಿ. ಆದರೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡೋಣ. ಟ್ರೂತ್ ಅಂದರೆ ಫಿಲ್ಮ್ ಮಾಡೋದು ಆಫ್ ವರ್ಕ್, ಅದನ್ನು ಜನರಿಗೆ ರೀಚ್ ಮಾಡೋದೇ ರಿಯಲ್ ವರ್ಕ್. ಲಾಸ್ಟ್ ಸೀನ್ ಆನ್ಲೈನ್ ರಿಲೀಸ್ ಆದಮೇಲೆ ಇದು ನನಗೆ ಇನ್ನೂ ಕ್ಲಿಯರ್ ಆಗ್ತಾ ಹೋಯಿತು. ನೀವು ಮಾಡಿದ ಬೆಸ್ಟ್ ಫಿಲ್ಮ್ ಆಗಿದ್ರು ಡಿಸ್ಟ್ರಿಬ್ಯೂಷನ್ ಸ್ಟ್ರಾಂಗ್ ಇಲ್ಲ ಅಂತ ಅಂದರೆ ಡೆಫಿನೆಟ್ಲಿ ರೀಚ್ ಬರಲ್ಲ. ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಫ್ರೆಂಡ್, ನಿಮಗೆ ಫೋಟೋಗ್ರಫಿ ಸರ್ವಿಸ್ ರಿಕ್ವೈರ್ಡ್ ಇದೆ ಅಂತ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಗೂಗಲ್ ಫಾರ್ಮ್ ಲಿಂಕ್ ಇದೆ, ಅದನ್ನು ಫಿಲ್ ಮಾಡಿ ನಾನು ಅಥವಾ ನಮ್ಮ ಟೀಮ್ ಪರ್ಸನಲಿ ಕಾಲ್ ಮಾಡಿ ನಿಮಗೆ ರಿಕ್ವೈರ್ಡ್ ಇರೋ ಫೋಟೋಗ್ರಫಿ ಸರ್ವಿಸ್ ಮತ್ತು ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತೀವಿ. ಜೊತೆ ನಿಮ್ಮ ಡೇಟ್ ಕೂಡ ಬುಕ್ ಮಾಡ್ಕೊಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯಾವುದಾದ್ರೂ ಒಂದು ಪಾಯಿಂಟ್ ವ್ಯಾಲ್ಯೂ ಆಡ್ ಮಾಡ್ತಿದೆ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋದ ನೀಡ್ ಇರೋ ಪರ್ಸನ್ಗೆ ಶೇರ್ ಮಾಡಿ. ಈ ವಿಡಿಯೋ ಬಿಲ್ಡ್ ಮಾಡೋಕ್ಕೆ ತುಂಬ ಟೈಮ್ ಮತ್ತು ಎಫರ್ಟ್ ತಗೊಳುತ್ತೆ. ನಿಮ್ಮ ಅಪ್ರಿಸಿಯೇಷನ್ ಅದನ್ನು ಮೀನಿಂಗ್ಫುಲ್ ಮಾಡುತ್ತೆ. ಜೊತೆಗೆ ನಿಮ್ಮ ಈ ಆ್ಯಕ್ಟ್ ಆಲ್ಗರಿದಮ್ಗೆ ಸಿಗ್ನಲ್ ಆಗಿ ಇನ್ನಷ್ಟು ಜನರಿಗೆ ಈ ವಿಡಿಯೋ ತಲುಪಿಸುತ್ತೆ. ನಿಮ್ಮ ಒಂದು ಪುಷ್ ಇನ್ನಷ್ಟು ಬೆಟರ್ ಕಂಟೆಂಟ್ ತರೋಕ್ಕೆ ಸ್ಟ್ರೆಂತ್ ಆಗುತ್ತೆ. ಈ ವಿಡಿಯೋನಲ್ಲಿ ಬಿಫೋರ್ ರಿಲೀಸ್ ಮತ್ತು ಆಫ್ಟರ್ ರಿಲೀಸ್ ಎರಡು ಫೇಸ್ನಲ್ಲಿ ಮಾತಾಡ್ತಾ ಹೋಗೋಣ. ಫಸ್ಟ್, ಬಿಫೋರ್ ರಿಲೀಸ್. ಇದರಲ್ಲಿ ಅಪ್ಲೋಡ್ ಟೆಸ್ಟ್. ಎಕ್ಸ್ಪೋರ್ಟ್ ಆದಮೇಲೆ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಟೆಸ್ಟ್ ಮಾಡಿಕೊಂಡೆ. ಒರಿಜಿನಲ್ ಫಿಲ್ಮ್ನ 4K ಅಥವಾ HD ಎಕ್ಸ್ಪೋರ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಟೆಸ್ಟ್ ಮಾಡ್ಕೊಳ್ಳಿ. ಇದು ನೀವು ಯೂಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಕಾಪಿರೈಟ್ಸ್ ಇದೆಲ್ಲದಕ್ಕೂ ಕ್ಲಾರಿಟಿ ಕೊಡುತ್ತೆ. ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಟೆಸ್ಟ್ ಮಾಡ್ಕೊಳ್ಳೋದು. ನೀವು ಯೂಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಆ ಮೂಮೆಂಟ್ನಲ್ಲಿ ಕಾಪಿರೈಟ್ಸ್ ಇಲ್ಲ ಅಂತ ಅನಿಸಿದ್ರು ಪಬ್ಲಿಕ್ ಮಾಡಿದ ಮೇಲೆ ಬರುತ್ತೆ. ಕೆಲವೊಂದಕ್ಕೆ ಸ್ವಲ್ಪ ದಿನ ಆದಮೇಲೆ ಬರುತ್ತೆ. ಇದು ಲಾಸ್ಟ್ ಸೀನ್ ಆನ್ಲೈನ್ಗೂ ಕೂಡ ಆಗಿದೆ. ಸೊ ನಿಮ್ಮ ಹತ್ರ ಲೈಸೆನ್ಸ್ ಟ್ರ್ಯಾಕ್ ಇರಲಿ. ನೀವು ಯೂಟ್ಯೂಬಿಂದ ರೆವೆನ್ಯೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಇದು ತುಂಬ ಇಂಪಾರ್ಟೆಂಟ್. ನೀವು ಒಳ್ಳೆ ಫಿಲ್ಮ್ ಮಾಡ್ಕೊಂಡಿದ್ರು ರೀಚ್ ಮಾಡಲಿಲ್ಲ ಅಂದರೆ ಜನರು ನೋಡೋಕೆ ಬರ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ಇದೇ ರಿಯಾಲಿಟಿ. ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಇಲ್ಲ ಅಂದರೆ ಫಿಲ್ಮ್ ಇನ್ವಿಸಿಬಲ್ ಆಗುತ್ತೆ. ಸೊ ಫಿಲ್ಮ್ ಮೇಕಿಂಗ್ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಈ ಪ್ರಾಜೆಕ್ಟಿಂದ ಪರ್ಸನಲಿ ಕಲಿತೆ. ನೀವು ಶುರು ಮಾಡ್ತಾ ಇದ್ರೆ ಪ್ಲೀಸ್ ಡಿಸ್ಟ್ರಿಬ್ಯೂಷನ್ನ ತುಂಬ ಇಂಪಾರ್ಟೆಂಟ್ ಆಗಿ ನೋಡಿಕೊಂಡು ಎಕ್ಸಿಕ್ಯೂಟ್ ಮಾಡಿ. ಸೆಕೆಂಡ್, ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಡಿಸಿಷನ್. ನಾನು ಲಾಸ್ಟ್ ಸೀನ್ ಆನ್ಲೈನ್ನ ಯೂಟ್ಯೂಬ್ನಲ್ಲೇ ರಿಲೀಸ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ಯಾಕಂದರೆ ಇದು ಫ್ರೀ ಪ್ಲ್ಯಾಟ್ಫಾರ್ಮ್, ಗ್ಲೋಬಲ್ ರೀಚ್, ಈಸಿ ಆಕ್ಸೆಸಿಬಿಲಿಟಿ ಕೊಡುತ್ತೆ. ಇದರಿಂದ ಎನಿವನ್ ಎನಿವೇರ್ ಈ ಫಿಲ್ಮ್ನ ನೋಡ್ಬೋದಾಗಿತ್ತು. ಆದರೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ಮಾತ್ರಕ್ಕೆ ರೀಚ್ ಬರಲ್ಲ. ಅದಕ್ಕೆ ಪ್ರಾಪರ್ ಡಿಸ್ಟ್ರಿಬ್ಯೂಷನ್, ಪ್ರಮೋಷನ್, ಆಡಿಯನ್ಸ್ ಎಂಗೇಜ್ಮೆಂಟ್ ಬೇಕು. ಇಲ್ಲಾಂದರೆ ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ಜನರಿಗೆ ರೀಚ್ ಆಗಲ್ಲ. 3, ತಮ್ನೈಲ್ ಇಂಪಾರ್ಟೆನ್ಸ್ ತುಂಬ ಮುಖ್ಯ. ತಮ್ನೈಲ್ ಅಂದರೆ ಫಸ್ಟ್ ಇಂಪ್ರೆಷನ್. ಆಡಿಯನ್ಸ್ ವಿಡಿಯೋ ಓಪನ್ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡೋದಿದೆ. ಲಾಸ್ಟ್ ಸೀನ್ ಆನ್ಲೈನ್ಗೆ ನೀವು ನೋಡ್ತಿರೋ ತಮ್ನೈಲ್ನ ಕ್ರಿಯೇಟ್ ಮಾಡಿದ್ದೆ. ಇಲ್ಲಿ ಕ್ಯೂರಿಯಾಸಿಟಿ, ಎಮೋಷನ್ ಟ್ರಿಗರ್ ಆಗಬೇಕು ಅಂತ, ಜೊತೆ ಜನರು ಕ್ಲಿಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ನಿಂದ. ಇದರಲ್ಲಿ ನಾನು ಕಲಿತ ಲೆಸನ್ ಅಂದರೆ ತಮ್ನೈಲ್ ಸ್ಟ್ರಾಂಗ್ ಇಲ್ಲ ಅಂದರೆ ವಿಡಿಯೋ ಓಪನ್ ಆಗಲ್ಲ. ಕಂಟೆಂಟ್ ಎಷ್ಟೇ ಸ್ಟ್ರಾಂಗ್ ಇದ್ರೂ ಫಸ್ಟ್ ಕ್ಲಿಕ್ ಬರಬೇಕಂದ್ರೆ ತಮ್ನೈಲ್ ತುಂಬ ಇಂಪಾರ್ಟೆಂಟ್. 4th, ಟೈಟಲ್ ಆ್ಯಂಡ್ ಪ್ಯಾಕೇಜಿಂಗ್. ನಾನು ಚೂಸ್ ಮಾಡಿದ ಯೂಟ್ಯೂಬ್ ಟೈಟಲ್ ಲಾಸ್ಟ್ ಸೀನ್ ಆನ್ಲೈನ್ 8K ಕನ್ನಡ ಶಾರ್ಟ್ ಫಿಲ್ಮ್ ವಿತ್ ಇಂಗ್ಲಿಷ್ ಸಬ್ ಟೈಟಲ್ಸ್. ಯಾಕಂದರೆ ಇದು ಸರ್ಚಬಲ್, ಕ್ಲಿಯರ್ ಮತ್ತು ಪ್ರೊಫೆಷನಲ್ ಇರಬೇಕು ಅಂತ. ಟೈಟಲ್ ಅಂದರೆ ಜಸ್ಟ್ ನೇಮ್ ಅಲ್ಲ, ಅದು ಆಡಿಯನ್ಸ್ಗೆ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಕೊಡೋ ಎಲಿಮೆಂಟ್. ಕರೆಕ್ಟ್ ಟೈಟಲ್ ಇದ್ದರೆ ಯೂಟ್ಯೂಬ್ ಸರ್ಚ್ನಲ್ಲಿ ಬರುತ್ತೆ, ಕ್ಯೂರಿಯಾಸಿಟಿ ಕೂಡ ಕ್ರಿಯೇಟ್ ಆಗುತ್ತೆ. ಟೈಟಲ್ ಇಸ್ ಈಕ್ವಲ್ ಟು ಸರ್ಚ್ ಪ್ಲಸ್ ಕ್ಯೂರಿಯಾಸಿಟಿ. ಇವೆರಡು ಬ್ಯಾಲೆನ್ಸ್ ಆಗಿದ್ರೆ ವಿಡಿಯೋ ರೀಚ್ ಇಂಪ್ರೂವ್ ಆಗುತ್ತೆ. 5th, ಟೀಸರ್ ಸ್ಟ್ರಾಟಜಿ. ರಿಲೀಸ್ಗೂ ಮುಂಚೆ ನಾನು ಟೀಸರ್ ಕ್ರಿಯೇಟ್ ಮಾಡಿದೆ. ಟೀಸರ್ ಗೋಲ್ ಇಂಟ್ರೆಸ್ಟ್ ಬಿಲ್ಡ್ ಮಾಡೋದು, ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದು, ಆಡಿಯನ್ಸ್ನ ಪ್ರಿಪೇರ್ ಮಾಡೋದಾಗಿತ್ತು. ಆದರೆ ನಾನು ರಿಯಲೈಸ್ ಆದ ಬಿಗ್ಗೆಸ್ಟ್ ಮಿಸ್ಟೇಕ್ ಕನ್ಸಿಸ್ಟೆನ್ಸಿ ಮಿಸ್ ಆಗಿದ್ದು. ಒಂದು ಟೀಸರ್ ಅಪ್ಲೋಡ್ ಮಾಡಿದರೆ ಸಾಕಾಗಲ್ಲ, ಮಲ್ಟಿಪಲ್ ಕಂಟೆಂಟ್ ಪುಷ್ ಮಾಡಬೇಕು. ಇಲ್ಲಿಯ ಲೆಸನ್ ಅಂದರೆ ಟೀಸರ್ ಒಂದೇ ಸಾಕಾಗಲ್ಲ, ಕಂಟಿನ್ಯೂಸ್ ಪ್ರಮೋಷನಲ್ ಮೆಟೀರಿಯಲ್ಸ್ ಇದ್ದರೆ ಮಾತ್ರ ಆಡಿಯನ್ಸ್ನ ಕನೆಕ್ಟ್ ಆಗಿ ರೀಚ್ ಮಾಡೋಕ್ಕೆ ಸಾಧ್ಯ. 6th, ಡಿಸ್ಟ್ರಿಬ್ಯೂಷನ್ ಮೆಟೀರಿಯಲ್ಸ್ ಪ್ರಿಪ್ರೇಷನ್. ಫಿಲ್ಮ್ ರಿಲೀಸ್ಗೂ ಮುಂಚೆ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಮೆಟೀರಿಯಲ್ಸ್ ರೆಡಿ ಇರಬೇಕು. ತಮ್ನೈಲ್, ಟೈಟಲ್, ಟೀಸರ್, ವಾರಕ್ಕೆ ಬೇಕಾಗೋ ರೀಲ್ಸ್ಗಳು, ವಾಟ್ಸಪ್ ಕಂಟೆಂಟ್, ಕ್ಯಾಪ್ಷನ್, ಹ್ಯಾಶ್ಟ್ಯಾಗ್ಸ್ ಎಲ್ಲವೂ ಸಿಸ್ಟಮ್ ಪ್ಲಸ್ ಕಂಟೆಂಟ್ ಕ್ಯಾಲೆಂಡರ್ ಆಗಿ ರಿಲೀಸ್ಗೆ ರೆಡಿ ಇರಬೇಕು. ಲಾಸ್ಟ್ ಸೀನ್ ಆನ್ಲೈನ್ನಲ್ಲಿ ನಾನು ಕೆಲವನ್ನ ಮಾಡಿದ್ದೆ, ಕೆಲವನ್ನ ಬಿಟ್ಟಿದ್ದೆ. ಈ ಫಿಲ್ಮ್ ಆದಮೇಲೆ ಕ್ಲಿಯರ್ ಆಯಿತು, ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಪ್ರಾಪರ್ ಎಕ್ಸಿಕ್ಯೂಷನ್ ಆಗಿರಲಿಲ್ಲ. ಅದಕ್ಕೆ ರೀಚ್ ಲಿಮಿಟ್ ಆಯಿತು. ಕೀ ಟೇಕ್ ಅವೇ, ರ್ಯಾಂಡಮ್ ಪೋಸ್ಟಿಂಗ್ ಸಾಕಾಗಲ್ಲ, ಸ್ಟ್ರಕ್ಚರ್ ಡಿಸ್ಟ್ರಿಬ್ಯೂಷನ್ ಪ್ಲಾನ್ ಇರಬೇಕು. ಆಗ ಮಾತ್ರ ಫಿಲ್ಮ್ ಆಡಿಯನ್ಸ್ಗೆ ಪ್ರಾಪರ್ಲಿ ರೀಚ್ ಆಗುತ್ತೆ.
ಆಗುತ್ತೆ. 7 ರಿಲೀಸ್ ಡೇ ಎಕ್ಸಿಕ್ಯೂಷನ್. ರಿಲೀಸ್ ಡೇ ದಿನ ಮಾರ್ನಿಂಗ್ ರಿಮೈಂಡರ್, ಈವ್ನಿಂಗ್ ಕೌಂಟ್ ಡೌನ್ ಪ್ಲಾನ್ ಮಾಡಿದ್ದೆ, ಆದರೆ ಎಕ್ಸಿಕ್ಯೂಟ್ ಮಾಡಲಿಲ್ಲ. ಯಾಕೋ ಇನ್ಸೈಡ್ ಮಾಡಬೇಕು ಅನ್ನಿಸ್ತಿರ್ಲಿಲ್ಲ. ಇನ್ನರ್ ವಾಯ್ಸ್ ಯಾರು ಸಪೋರ್ಟ್ ಮಾಡಲ್ಲ ಬಿಡುಗುರು ಅನ್ನಿಸ್ತಿತ್ತು. ಆದರೆ ಪರ್ಸ್ನಲಿ ನಿಮ್ಗೆ ಹೇಳೋದಾದರೆ ನಿಮ್ಮ ಫೀಲಿಂಗ್ಸ್ ಏನೇ ಇರಲಿ, ನೀವು ಬಿಲ್ಡ್ ಮಾಡ್ಕೊಂಡ ಸಿಸ್ಟಮ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ವಿಷಯ ನಿಮ್ಮ ಜ್ಞಾಪಕದಲ್ಲಿರಲಿ, ನಾವು ರೀಚ್ ಮಾಡದೆ ಜನರು ನೋಡಲ್ಲ ಅನ್ನೋದು ತಪ್ಪು. ಪರ್ಸ್ನಲಿ ರೀಚ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಜಸ್ಟ್ ಪೋಸ್ಟ್ ಮಾಡೋದು ಸಾಕಾಗಲ್ಲ, ಪರ್ಸ್ನಲಿ ಶೇರ್ ಕೂಡ ಮಾಡಿ. ನಾನು ಯಾರಿಗೂ ಇದನ್ನು ಮಾಡಿರಲಿಲ್ಲ. 100 ಜನ ಜೆನ್ಯೂನ್ಲಿ ಫುಲ್ ಫಿಲ್ಮ್ ವಾಚ್ ಮಾಡಿದರೆ ಯೂಟ್ಯೂಬ್ ಆಲ್ಗರಿದಮ್ಸ್ ಆಟೋಮೆಟಿಕಲಿ ಪುಷ್ ಸ್ಟಾರ್ಟ್ ಮಾಡುತ್ತೆ. ರಿಲೀಸ್ ಆದ 7 ಡೇಸ್ನಲ್ಲಿ ಇನಿಷಿಯಲ್ ಆಡಿಯನ್ಸ್ ಪುಷ್ ತುಂಬ ಇಂಪಾರ್ಟೆಂಟ್. ಅದು ಡಿಸ್ಟ್ರಿಬ್ಯೂಷನ್ನಲ್ಲಿ ಬಿಗ್ಗೆಸ್ಟ್ ಗೇಮ್ ಚೇಂಜರ್. ಇದರಿಂದ ನಾನು ಏನು ಕಲಿತೆ, ಡಿಸ್ಟ್ರಿಬ್ಯೂಷನ್ ಅನ್ನೋದು ಒಂದು ಸ್ಕೇಲ್, ಫಿಲ್ಮ್ ಮೇಕಿಂಗ್ ಥರ, ಅದನ್ನು ಕಲಿಬೇಕು. ಲಾಸ್ಟ್ ಸೀನ್ ಆನ್ಲೈನಿಂದ ನನಗಿದು ಕ್ಲಿಯರ್ ಆಯಿತು. ಫಿಲ್ಮ್ ಸಕ್ಸಸ್ಗೆ ಪ್ಲಾನಿಂಗ್, ರಿಪಿಟೇಷನ್, ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಒಂದು ಪೋಸ್ಟ್ ಮೇಲೆ ಡಿಪೆಂಡ್ ಆಗಬೇಡಿ, ಯಾಕಂದರೆ ಒಂದು ಪೋಸ್ಟ್ ರೀಚ್ ಕೊಡಲ್ಲ. ಕಂಟಿನ್ಯೂಸ್ ಆಗಿ ಕಂಟೆಂಟ್ ಪುಷ್ ಮಾಡಿದ್ರೆ ಆಡಿಯನ್ಸ್ ಬಿಲ್ಡ್ ಆಗ್ತಾರೆ, ಫಿಲ್ಮ್ ರೀಚ್ ಇನ್ಕ್ರೀಸ್ ಆಗುತ್ತೆ. ಈ ಫಿಲ್ಮ್ನಲ್ಲಿ ನಾನು ರಿಯಲೈಸ್ ಆಗಿದ್ದು, ಮೊದಲು ಫಿಲ್ಮ್ ಫಸ್ಟ್ ಅಂತ ಥಿಂಕ್ ಮಾಡ್ತಿದ್ದೆ, ಆದರೆ ಡಿಸ್ಟ್ರಿಬ್ಯೂಷನ್ ಕೂಡ ಅಷ್ಟೇ ಮುಖ್ಯ. ನೀವು ಫಿಲ್ಮ್ನ ಹೀಗೆ ಕಟ್ಟಬೇಕು ಅಂತ ವರ್ಕ್ ಮಾಡ್ತೀರಾ, ಅದೇ ರೀತಿ ಫಿಲ್ಮ್ನ ತಲುಪಿಸೋಕ್ಕೂ ಒಳ್ಳೆ ಪ್ಲ್ಯಾನ್ ಬಿಲ್ಡ್ ಮಾಡಿಕೊಂಡು ವರ್ಕ್ ಮಾಡಿ. ಕಂಟೆಂಟ್ ಸ್ಟ್ರಾಂಗ್ ಇದ್ದರೂ ಡಿಸ್ಟ್ರಿಬ್ಯೂಷನ್ ವೀಕ್ ಇದ್ದರೆ ಆಡಿಯನ್ಸ್ಗೆ ಅದು ತಲುಪಲ್ಲ. ಫಿಲ್ಮ್ ಮೇಕಿಂಗ್ನಲ್ಲಿ ಎಮೋಷನ್, ಹಾನೆಸ್ಟಿ, ಕ್ರಾಫ್ಟ್ ಎಲ್ಲ ಇಂಪಾರ್ಟೆಂಟ್, ಆದರೆ ರೀಚ್ ಬರಬೇಕಂದ್ರೆ ಡಿಸ್ಟ್ರಿಬ್ಯೂಷನ್ ಕೂಡ ಅಷ್ಟೇ ಈಕ್ವಲಿ ಇಂಪಾರ್ಟೆಂಟ್. ಫ್ರೆಂಡ್, ಇದು ಲಾಸ್ಟ್ ಸೀನ್ ಆನ್ಲೈನ್ನ ಕಂಪ್ಲೀಟ್ ಜರ್ನಿ, ಐಡಿಯಾಯಿಂದ ರಿಲೀಸ್ವರೆಗೆ. ನನಗಾದ ಲರ್ನಿಂಗ್ಸ್, ಮಿಸ್ಟೇಕ್ಸ್, ಪ್ರಾಸೆಸ್ ಎಲ್ಲವನ್ನು ನಿಮ್ಮೊಂದಿಗೆ ಈ 4 ವಿಡಿಯೋಗಳ ಮೂಲಕ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂದರೆ ಲೈಕ್ ಮಾಡಿ. ಈ ವಿಡಿಯೋ ನೀಡಿರುವ ವ್ಯಕ್ತಿಗಳಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ಸ್, ಫೀಡ್ಬ್ಯಾಕ್ ಏನೇ ಇದ್ರೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಪ್ಲೇಲಿಸ್ಟ್ ಕ್ಲಿಕ್ ಮಾಡಿದ್ರೆ ಲಾಸ್ಟ್ ಸೀನ್ ಆನ್ಲೈನ್ 4 ವೀಡಿಯೋಸ್ನಲ್ಲಿ ಸಿಗ್ತೀನಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.